ಸ್ವಲ್ಪ ಮಟ್ಟಿಗಾದರೂ ಅನೇಕ ಜಲವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂಥೇಳಿ ಭಾಳ ಅತೀವಾದ ವಿಶ್ವಾಸ ಇಟ್ಕೊಂಡು ಇವತ್ತು ಈ ಸದನಕ್ಕೆ ಬಂದು, ಆದರೆ ಯಾವೊಂದು ರೈತರ ಸಮಸ್ಯೆ ಆಗಿರ್ಬೋದು ಅಥವಾ ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಅತಿಥಿ ಉಪನ್ಯಾಸಕರ ಸಮಸ್ಯೆ ಇರ್ಬೋದು, ಏಡೆಡ್ ಶಾಲೆಗಳ ಪರಿಸ್ಥಿತಿ ಇರ್ಬೋದು, ಇವ್ಯಾವನ್ನು ಕೂಡ ಚರ್ಚೆ ಮಾಡೋಕ್ಕೆ ಸದನದಲ್ಲಿ ಅವಕಾಶ ಆಗ್ತಾಯಿಲ್ಲ. ಇವತ್ತು ನೋಡಿ, ಒತ್ತುವರಿ ಸಮಸ್ಯೆ ಭಾಳ ತೀವ್ರವಾಗಿದೆ. ಇವತ್ತು ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಿ ನಮ್ಮ ಮಲೆನಾಡು ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕದವರೆಗೆ, ಕೂರ್ಗಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೆ ಅನೇಕ ಮುಷ್ಕರಗಳು ನಡೆದಿದ್ದಾವೆ, ಇವತ್ತು ಕೂಡ ನಡೆದಿದ್ದಾವೆ. ಅದರ ಚರ್ಚೆಗೆ ಅವಕಾಶ ಆಗ್ತಾಯಿಲ್ಲ. ಭಾಳ ಮನನೊಂದು ನಾನು ಇವತ್ತು ನಿಮ್ಮ ಮುಂದೆ ಮಾತಾಡಬೇಕಂತ ಕೆಲವು ವಿಚಾರಗಳನ್ನು ಇವತ್ತು ಇಲ್ಲಿ ಬರಬೇಕು ಅಂತೇಳಿ ನಾನು ಬಂದಿದ್ದೇನೆ. ಇವತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಈಗಾಗಲೇ ನಾನು ಗೊತ್ತಿಲ್ಲ ಯಾವುದೋ ಪತ್ರಿಕೆಯಲ್ಲಿ ಓದಿದೆ, ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಕಾರಣಕ್ಕೆ ನಾವು ಸಂಬಳವನ್ನು ರೈಸ್ ಮಾಡೋದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಸಚಿವರು ನಾನು ಅರ್ಥ ಇಲಾಖೆ ಒಟ್ಟಿಗೆ ಇದನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾರೆ. ಶಿಕ್ಷಕರ ಕೊರತೆ ಮೋರ್ ದ್ಯಾನ್ 50% ಶಿಕ್ಷಕರ ಕೊರತೆ ಇದೆ. ಅದನ್ನು ನೀಗಿಸಬೇಕು ಅಂತೇಳಿ ಅತಿಥಿ ಉಪನ್ಯಾಸಕರನ್ನ ತಗೊಂಡಿದ್ದು. ನನಗೆ ಒರಿಜಿನಲ್ ಶಿಕ್ಷಕರು ಸರ್ಕಾರಿ ಇದರಲ್ಲಿ ಆಯ್ಕೆ ಆದಂಥ ಶಿಕ್ಷಕರಿಗೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, ಅದ್ರ ಬಗ್ಗೆ ನಮಗೇನು ಬೇಜಾರಿಲ್ಲ, ಖಂಡಿತ ಕೊಡಬೇಕು, ನಿಯಮದ ಪ್ರಕಾರ ಇದೆ, ಕೊಡಬೇಕು. ಆದರೆ ಒಬ್ಬ ಶಿಕ್ಷಕರಿಗೆ ಕೊಡ್ತಕ್ಕಂಥ ಸಂಬಳದಲ್ಲಿ ಕನಿಷ್ಠ 10 ಶಿಕ್ಷಕರ ಗೌರವ ಶಿಕ್ಷಕರನ್ನ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡು ಅವರಿಂದಲೂ ಕ್ವಾಲಿಟಿ ಆಫ್ ಎಜುಕೇಷನ್ನು, ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದಿರಿ, ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ಆ ಶಿಕ್ಷಕರ ಸಮಸ್ಯೆಗೆ ಇವತ್ತು ಕೇವಲ 10,000 ರೂಪಾಯಿಗಳಿಗೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಪ್ರೈಮರಿಯಿಂದ ಹಿಡಿದು ಕಾಲೇಜು ಶಿಕ್ಷಣದವರೆಗೆ ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು ಭಾಳ ಅವೈಜ್ಞಾನಿಕವಾಗಿದೆ. ಅವರಿಗೆ ಕನಿಷ್ಠ ಒಂದು 20,000 ರೂಪಾಯಿ ಅತಿಥಿ ಉಪನ್ಯಾಸಕರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ಮೊನ್ನೆ ನನಗೂ ಸ್ಟಾರ್ ಕ್ವಶನ್ ಕೂಡ ಆಗಲಿಲ್ಲ, ಅದನ್ನು ಬೇರೆ ರೂಪದಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಯಾವ ಕಾರಣಕ್ಕೂ ಅತಿಥಿ ಉಪನ್ಯಾಸಕರಿಗೆ ನಾವು ಸಂಬಳ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಅನ್ನೋ ವಿಚಾರವನ್ನು ಸರ್ಕಾರ ಉತ್ತರ ಕೊಟ್ಟಿದ್ದಾರೆ ಅಧಿಕಾರಿಗಳ ಮುಖಾಂತರ. ಪ್ರತಿಯೊಂದು ಸಂದರ್ಭದಲ್ಲೂ ಆರ್ಥಿಕ ಇಲಾಖೆಯನ್ನು ಅವಲಂಬಿಸಬೇಕು, ನಾನು ಒಪ್ತೀನಿ. ಆದರೆ ಆರ್ಥಿಕ ಇಲಾಖೆಯ ಇತಿಮಿತಿಯನ್ನು ನೀವು ಯಾವ ವಿಚಾರದಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ಸರ್ಕಾರದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಅತಿಥಿ ಉಪನ್ಯಾಸಕರ ಗೋಳು ಹೇಳುತ್ತಿರದಾಗಿದೆ. ಇವತ್ತು ಆಯಿತು, ನೀವು ಅದೇ ಅತಿಥಿ ಉಪನ್ಯಾಸಕರು ಎಲ್ಲ ಕ್ವಾಲಿಫೈಡ್ ಇದ್ದಾರೆ, ಅವರು ನೆಟ್ಟು ಸ್ಲೆಟ್ಟು ಎಲ್ಲ ಮಾಡಿದ್ದಾರೆ, ಅವರ ಡಿಗ್ರಿ ಕೂಡ ಇದೆ, ಅವ್ರನ್ನ ನೇಮಕ ಮಾಡ್ಕೊಂಬಿಡಿ, ನಾವು ನಿಮಗೆ ಕೇಳೋದಿಲ್ಲ, ನಾವು ನೇಮಕ ಮಾಡ್ಕೊಳ್ಳಿ. ನೇಮಕಕ್ಕೆ ಅಟ್ಲೀಸ್ಟ್ ಅದನ್ನು ಕರೆದು ಫುಲ್ಫಿಲ್ ಮಾಡಿ. ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 50% ಶಿಕ್ಷಕರ ಕೊರತೆ ಇದೆ. ಇನ್ನು ಅನುದಾನಿತ ಶಾಲೆಗಳ ಪರಿಸ್ಥಿತಿ ಭಿನ್ನವಾಗಿಲ್ಲ. ಅನುದಾನಿತ ಶಾಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ ನೀವು ಶಿಕ್ಷಕರ ಕೊರತೆ ಇದೆ ಅದನ್ನು ನೀಗಿಸೋಕ್ಕೆ ಅವರಿಗೂ ಕೂಡ ಅತಿಥಿ ಉಪನ್ಯಾಸಕರ ನೇಮಕ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅವರಿಗೆ ಎಲ್ಲೆಲ್ಲಿ ನೀವು ಅನುದಾನಿತ ಶಾಲೆಗಳಲ್ಲಿ ಸಬ್ಜೆಕ್ಟು ಶಾಂಕ್ಷನ್ ಪೋಸ್ಟ್ಗಳಿದ್ದಾವೆ, ಆ ಶಾಂಕ್ಷನ್ ಪೋಸ್ಟ್ಗಳನ್ನು ಕೂಡಲೇ ಫಿಲಪ್ ಮಾಡೋದಕ್ಕೆ ನೀವು ಅವಕಾಶ ಮಾಡಬೇಕಾಗ್ತದೆ. ಹೀಗಾಗಿ ಇನ್ನೊಂದು ಕಡೆ ಬಡ್ತಿ ಕೂಡ ನಡೀತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಇವೆಲ್ಲವನ್ನು ಕೂಡ ನಾನು ಈ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಭಾಳ ಮಹತ್ವಾಕಾಂಕ್ಷೆಯಾಗಿ ಬಂದಿದ್ದೆ. ಆದರೆ ಭಾಳ ನಿರಾಶೆಯಿಂದ ಇನ್ನು 2-3 ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಭಾಳ ನಿರಾಶೆಯಿಂದ ತೆರಳಬೇಕಾದಂಥ ಪರಿಸ್ಥಿತಿ ಇದೆ. ಸರ್ಕಾರ ಈಗಲೂ ಕೂಡ ಕಣ್ ತೆರೆದು ನೋಡಲಿ. ಇವೆಲ್ಲವೂ ಕೂಡ ಭಾಳ ಜಲವಂತ ಸಮಸ್ಯೆಗಳಿದ್ದಾವೆ, ಇವನ್ನ ಪರಿಹರಿಸಬೇಕು ಅಂತ. ಇನ್ನು ಈ ಭಾಗದಲ್ಲಿ ತೊಗರಿ ಬೆಳೆ ನಷ್ಟ ಆಗಿರ್ತಕ್ಕಂಥ ವಿಚಾರದಲ್ಲಿ ತೊಗರಿ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಮಾನ್ಯ ಕೃಷಿ ಸಚಿವರು ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದೀನಿ ಅಂತ ಮೊನ್ನೆ ಯಾವುದೋ ಒಂದು ಉತ್ತರ ಕೊಟ್ಟಿದ್ದಾರೆ. ಆದರೆ ನೀವು ಸರ್ಕಾರದ ಪಾತ್ರ ಏನು, ಇವತ್ತು ರಾಜ್ಯ ಸರ್ಕಾರದ ಪಾತ್ರ ಏನು? ಅದು ಉತ್ತಮವಾದ ತೊಗರಿ ಬೆಳೆ ಇದು ಭಾಳ ನೀರಿನ ಅಂಶವನ್ನು ಕಡಿಮೆ ತಗೊಳ್ತದೆ ಮತ್ತು ಉತ್ತಮವಾಗಿ ಚೆನ್ನಾಗಿ ಬೇಯ್ತದೆ, ಆರೋಗ್ಯಕ್ಕೆ ಉತ್ತಮವಾಗಿದೆ ಅನ್ನೋ ವಿಚಾರವನ್ನು ಪ್ರತಿಯೊಂದು ವಿಚಾರವನ್ನು ರಿಪೋರ್ಟಲ್ಲಿದೆ. ಆದರೆ ಆ ತೊಗರಿ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಸರ್ಕಾರ ಗಮನ ಮಾಡ್ತಾ ಇಲ್ಲ. ಈ ಭಾಗದಲ್ಲಿ ಅಧಿವೇಶನ ನಡೆಸ್ತಾ ಇರ್ತಕ್ಕಂಥ ಉದ್ದೇಶವಾದರೂ ಏನು ಅನ್ನೋ ವಿಚಾರದಲ್ಲಿ ಅನೇಕ ಜನ ಈ ಭಾಗದ ರೈತರು ಕೂಡ ಮಾತಾಡಿದ್ದಾರೆ. ಇನ್ನು ಅಕಾಲಿಕ ಮಳೆಯಿಂದಾಗಿ ನಮ್ಮಲ್ಲಿ ರಾಗಿ ಬೆಳೆ ಸರ್ವನಾಶ ಆಗಿದೆ. ಆ ರಾಗಿ ಬೆಳೆಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ.
ಯಾವುದೇ ಆರ್ಥಿಕ ನಷ್ಟ ಆಗಿರ್ತಕ್ಕಂಥ ರೈತರ ಬೆಳೆಗಳಿಗೆ ಒಂದೇ ಒಂದು ರೂಪಾಯಿ ಸರ್ಕಾರ ಈ ಬಾರಿ ಪರಿಹಾರವನ್ನು ಕೊಡದೇ ಇರತಕ್ಕಂಥದ್ದು ಭಾಳ ವಿಪರ್ಯಾಸದ ಸಂಗತಿ ಇದೆ. ಇವತ್ತು ಕಾಫಿ ನಷ್ಟ ಆಗಿದೆ, ಮೆಣಸು ನಷ್ಟ ಆಗಿದೆ, ಅಡಿಕೆ ಬೆಳೆ ಒಂದು ನಾವು ತುಂಬ ಎಲ್ಲರನ್ನೂ ಸೇರಿಸಿ ಹೇಳೋಕ್ಕಾಗೋದಿಲ್ಲ. ಕಾಫಿ ನಷ್ಟ ಆಗಿದೆ, ಮೆಣಸು ನಷ್ಟ ಆಗಿದೆ, ಯಾವುದೇ ಇದು ಅಡಿಕೆ ಬೆಳೆ ಉತ್ತಮ ಆಗಿದೆ, ಅದಕ್ಕೆ ಇವತ್ತು ಪ್ರೈಸ್ ಕೂಡ ಉತ್ತಮ ಆಗಿದೆ. ನಾವು ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬೆಳೆದಂಥ ಅಡಿಕೆ ಬೆಳೆಗೆ ಉತ್ತಮವಾದ ಬೆಲೆ ಸಿಗ್ತಾ ಇದೆ. ಆದರೆ ನೀವು ಹೊರಗಡೆಯಿಂದ ಆಮದು ಮಾಡ್ಕೊಳ್ತಕ್ಕಂಥದ್ದು, ಹೊರಗಡೆಯಿಂದ ತರಿಸ್ಕೊಳ್ತಕ್ಕಂಥದ್ದನ್ನ ಕೂಡಲೇ ನಿಲ್ಲಿಸಬೇಕು ಅನ್ನೋ ವಿಚಾರದಲ್ಲಿ ಸರ್ಕಾರ ಸ್ವಲ್ಪ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋ ಮುಖಾಂತರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ. ಸ್ವಲ್ಪ ಮಟ್ಟಿಗಾದರೂ ಅನೇಕ ಜಲವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂಥೇಳಿ ಭಾಳ ಅತೀವಾದ ವಿಶ್ವಾಸ ಇಟ್ಕೊಂಡು ಇವತ್ತು ಈ ಸದನಕ್ಕೆ ಬಂದು, ಆದರೆ ಯಾವೊಂದು ರೈತರ ಸಮಸ್ಯೆ ಆಗಿರ್ಬೋದು ಅಥವಾ ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಅತಿಥಿ ಉಪನ್ಯಾಸಕರ ಸಮಸ್ಯೆ ಇರ್ಬೋದು, ಏಡೆಡ್ ಶಾಲೆಗಳ ಪರಿಸ್ಥಿತಿ ಇರ್ಬೋದು, ಇವ್ಯಾವನ್ನು ಕೂಡ ಚರ್ಚೆ ಮಾಡೋಕ್ಕೆ ಸದನದಲ್ಲಿ ಅವಕಾಶ ಆಗ್ತಾಯಿಲ್ಲ. ಇವತ್ತು ನೋಡಿ, ಒತ್ತುವರಿ ಸಮಸ್ಯೆ ಭಾಳ ತೀವ್ರವಾಗಿದೆ. ಇವತ್ತು ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಿ ನಮ್ಮ ಮಲೆನಾಡು ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕದವರೆಗೆ, ಕೂರ್ಗಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೆ ಅನೇಕ ಮುಷ್ಕರಗಳು ನಡೆದಿದ್ದಾವೆ, ಇವತ್ತು ಕೂಡ ನಡೆದಿದ್ದಾವೆ. ಅದರ ಚರ್ಚೆಗೆ ಅವಕಾಶ ಆಗ್ತಾಯಿಲ್ಲ. ಭಾಳ ಮನನೊಂದು ನಾನು ಇವತ್ತು ನಿಮ್ಮ ಮುಂದೆ ಮಾತಾಡಬೇಕಂತ ಕೆಲವು ವಿಚಾರಗಳನ್ನು ಇವತ್ತು ಇಲ್ಲಿ ಬರಬೇಕು ಅಂತೇಳಿ ನಾನು ಬಂದಿದ್ದೇನೆ. ಇವತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಈಗಾಗಲೇ ನಾನು ಗೊತ್ತಿಲ್ಲ ಯಾವುದೋ ಪತ್ರಿಕೆಯಲ್ಲಿ ಓದಿದೆ, ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಕಾರಣಕ್ಕೆ ನಾವು ಸಂಬಳವನ್ನು ರೈಸ್ ಮಾಡೋದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಸಚಿವರು ನಾನು ಅರ್ಥ ಇಲಾಖೆ ಒಟ್ಟಿಗೆ ಇದನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾರೆ. ಶಿಕ್ಷಕರ ಕೊರತೆ ಮೋರ್ ದ್ಯಾನ್ 50% ಶಿಕ್ಷಕರ ಕೊರತೆ ಇದೆ. ಅದನ್ನು ನೀಗಿಸಬೇಕು ಅಂತೇಳಿ ಅತಿಥಿ ಉಪನ್ಯಾಸಕರನ್ನ ತಗೊಂಡಿದ್ದು. ನನಗೆ ಒರಿಜಿನಲ್ ಶಿಕ್ಷಕರು ಸರ್ಕಾರಿ ಇದರಲ್ಲಿ ಆಯ್ಕೆ ಆದಂಥ ಶಿಕ್ಷಕರಿಗೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, ಅದ್ರ ಬಗ್ಗೆ ನಮಗೇನು ಬೇಜಾರಿಲ್ಲ, ಖಂಡಿತ ಕೊಡಬೇಕು, ನಿಯಮದ ಪ್ರಕಾರ ಇದೆ, ಕೊಡಬೇಕು. ಆದರೆ ಒಬ್ಬ ಶಿಕ್ಷಕರಿಗೆ ಕೊಡ್ತಕ್ಕಂಥ ಸಂಬಳದಲ್ಲಿ ಕನಿಷ್ಠ 10 ಶಿಕ್ಷಕರ ಗೌರವ ಶಿಕ್ಷಕರನ್ನ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡು ಅವರಿಂದಲೂ ಕ್ವಾಲಿಟಿ ಆಫ್ ಎಜುಕೇಷನ್ನು, ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದಿರಿ, ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ಆ ಶಿಕ್ಷಕರ ಸಮಸ್ಯೆಗೆ ಇವತ್ತು ಕೇವಲ 10,000 ರೂಪಾಯಿಗಳಿಗೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಪ್ರೈಮರಿಯಿಂದ ಹಿಡಿದು ಕಾಲೇಜು ಶಿಕ್ಷಣದವರೆಗೆ ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು ಭಾಳ ಅವೈಜ್ಞಾನಿಕವಾಗಿದೆ. ಅವರಿಗೆ ಕನಿಷ್ಠ ಒಂದು 20,000 ರೂಪಾಯಿ ಅತಿಥಿ ಉಪನ್ಯಾಸಕರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ಮೊನ್ನೆ ನನಗೂ ಸ್ಟಾರ್ ಕ್ವಶನ್ ಕೂಡ ಆಗಲಿಲ್ಲ, ಅದನ್ನು ಬೇರೆ ರೂಪದಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಯಾವ ಕಾರಣಕ್ಕೂ ಅತಿಥಿ ಉಪನ್ಯಾಸಕರಿಗೆ ನಾವು ಸಂಬಳ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಅನ್ನೋ ವಿಚಾರವನ್ನು ಸರ್ಕಾರ ಉತ್ತರ ಕೊಟ್ಟಿದ್ದಾರೆ ಅಧಿಕಾರಿಗಳ ಮುಖಾಂತರ. ಪ್ರತಿಯೊಂದು ಸಂದರ್ಭದಲ್ಲೂ ಆರ್ಥಿಕ ಇಲಾಖೆಯನ್ನು ಅವಲಂಬಿಸಬೇಕು, ನಾನು ಒಪ್ತೀನಿ. ಆದರೆ ಆರ್ಥಿಕ ಇಲಾಖೆಯ ಇತಿಮಿತಿಯನ್ನು ನೀವು ಯಾವ ವಿಚಾರದಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ಸರ್ಕಾರದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಅತಿಥಿ ಉಪನ್ಯಾಸಕರ ಗೋಳು ಹೇಳತ್ತಿರ್ದಾಗಿದೆ. ಇವತ್ತು ಆಯಿತು, ನೀವು ಅದೇ ಅತಿಥಿ ಉಪನ್ಯಾಸಕರು ಎಲ್ಲ ಕ್ವಾಲಿಫೈಡ್ ಇದ್ದಾರೆ, ಅವರು ನೆಟ್ಟು ಸ್ಲೆಟ್ಟು ಎಲ್ಲ ಮಾಡಿದ್ದಾರೆ, ಅವರ ಡಿಗ್ರಿ ಕೂಡ ಇದೆ, ಅವ್ರನ್ನ ನೇಮಕ ಮಾಡ್ಕೊಂಬಿಡಿ, ನಾವು ನಿಮಗೆ ಕೇಳೋದಿಲ್ಲ, ನಾವು ನೇಮಕ ಮಾಡ್ಕೊಳ್ಳಿ. ನೇಮಕಕ್ಕೆ ಅಟ್ಲೀಸ್ಟ್ ಅದನ್ನು ಕರೆದು ಫುಲ್ಫಿಲ್ ಮಾಡಿ. ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 50% ಶಿಕ್ಷಕರ ಕೊರತೆ ಇದೆ. ಇನ್ನು ಅನುದಾನಿತ ಶಾಲೆಗಳ ಪರಿಸ್ಥಿತಿ ಭಿನ್ನವಾಗಿಲ್ಲ. ಅನುದಾನಿತ ಶಾಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ ನೀವು ಶಿಕ್ಷಕರ ಕೊರತೆ ಇದೆ ಅದನ್ನು ನೀಗಿಸೋಕ್ಕೆ ಅವರಿಗೂ ಕೂಡ ಅತಿಥಿ ಉಪನ್ಯಾಸಕರ ನೇಮಕ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅವರಿಗೆ ಎಲ್ಲೆಲ್ಲಿ ನೀವು ಅನುದಾನಿತ ಶಾಲೆಗಳಲ್ಲಿ ಸಬ್ಜೆಕ್ಟು ಶಾಂಕ್ಷನ್ ಪೋಸ್ಟ್ಗಳಿದ್ದಾವೆ, ಆ ಶಾಂಕ್ಷನ್ ಪೋಸ್ಟ್ಗಳನ್ನು ಕೂಡಲೇ ಫಿಲಪ್ ಮಾಡೋದಕ್ಕೆ ನೀವು ಅವಕಾಶ ಮಾಡಬೇಕಾಗ್ತದೆ. ಹೀಗಾಗಿ ಇನ್ನೊಂದು ಕಡೆ ಬಡ್ತಿ ಕೂಡ ನಡೀತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಇವೆಲ್ಲವನ್ನು ಕೂಡ ನಾನು ಈ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಭಾಳ ಮಹತ್ವಾಕಾಂಕ್ಷೆಯಾಗಿ ಬಂದಿದ್ದೆ. ಆದರೆ ಭಾಳ ನಿರಾಶೆಯಿಂದ ಇನ್ನು 2-3 ದಿನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಭಾಳ ನಿರಾಶೆಯಿಂದ ತೆರಳಬೇಕಾದಂಥ ಪರಿಸ್ಥಿತಿ ಇದೆ. ಸರ್ಕಾರ ಈಗಲೂ ಕೂಡ ಕಣ್ ತೆರೆದು ನೋಡಲಿ. ಇವೆಲ್ಲವೂ ಕೂಡ ಭಾಳ ಜಲವಂತ ಸಮಸ್ಯೆಗಳಿದ್ದಾವೆ, ಇವನ್ನ ಪರಿಹರಿಸಬೇಕು ಅಂತ. ಇನ್ನು ಈ ಭಾಗದಲ್ಲಿ ತೊಗರಿ ಬೆಳೆ ನಷ್ಟ ಆಗಿರ್ತಕ್ಕಂಥ ವಿಚಾರದಲ್ಲಿ ತೊಗರಿ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಮಾನ್ಯ ಕೃಷಿ ಸಚಿವರು ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದೀನಿ ಅಂತ ಮೊನ್ನೆ ಯಾವುದೋ ಒಂದು ಉತ್ತರ ಕೊಟ್ಟಿದ್ದಾರೆ.
ಆದರೆ ನೀವು ಸರ್ಕಾರದ ಪಾತ್ರ ಏನು? ಇವತ್ತು ರಾಜ್ಯ ಸರ್ಕಾರದ ಪಾತ್ರ ಏನು? ಅದು ಉತ್ತಮವಾದ ತೊಗರಿ ಬೆಳೆ ಇದು ಭಾಳ ನೀರಿನ ಅಂಶವನ್ನು ಕಡಿಮೆ ತಗೊಳ್ತದೆ ಮತ್ತು ಉತ್ತಮವಾಗಿ ಚೆನ್ನಾಗಿ ಬೇಯ್ತದೆ, ಆರೋಗ್ಯಕ್ಕೆ ಉತ್ತಮವಾಗಿದೆ ಅನ್ನೋ ವಿಚಾರವನ್ನು ಪ್ರತಿಯೊಂದು ವಿಚಾರವನ್ನು ರಿಪೋರ್ಟಲ್ಲಿದೆ. ಆದರೆ ಆ ತೊಗರಿ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಸರ್ಕಾರ ಗಮನ ಮಾಡ್ತಾ ಇಲ್ಲ. ಈ ಭಾಗದಲ್ಲಿ ಅಧಿವೇಶನ ನಡೆಸ್ತಾ ಇರ್ತಕ್ಕಂಥ ಉದ್ದೇಶವಾದರೂ ಏನು ಅನ್ನೋ ವಿಚಾರದಲ್ಲಿ ಅನೇಕ ಜನ ಈ ಭಾಗದ ರೈತರು ಕೂಡ ಮಾತಾಡಿದ್ದಾರೆ. ಇನ್ನು ಅಕಾಲಿಕ ಮಳೆಯಿಂದಾಗಿ ನಮ್ಮಲ್ಲಿ ರಾಗಿ ಬೆಳೆ ಸರ್ವನಾಶ ಆಗಿದೆ. ಆ ರಾಗಿ ಬೆಳೆಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ. ಯಾವುದೇ ಆರ್ಥಿಕ ನಷ್ಟ ಆಗಿರ್ತಕ್ಕಂಥ ರೈತರ ಬೆಳೆಗಳಿಗೆ ಒಂದೇ ಒಂದು ರೂಪಾಯಿ ಸರ್ಕಾರ ಈ ಬಾರಿ ಪರಿಹಾರ ಕೊಡದೇ ಇರತಕ್ಕಂಥದ್ದು ಭಾಳ ವಿಪರ್ಯಾಸದ ಸಂಗತಿ ಇದೆ. ಇವತ್ತು ಕಾಫಿ ನಷ್ಟ ಆಗಿದೆ, ಮೆಣಸು ನಷ್ಟ ಆಗಿದೆ, ಅಡಿಕೆ ಬೆಳೆ ನಾವು ತುಂಬ ಎಲ್ಲರನ್ನೂ ಸೇರಿಸಿ ಹೇಳೋಕ್ಕಾಗೋದಿಲ್ಲ. ಕಾಫಿ ನಷ್ಟ ಆಗಿದೆ, ಮೆಣಸು ನಷ್ಟ ಆಗಿದೆ, ಯಾವುದೇ ಅಡಿಕೆ ಬೆಳೆ ಉತ್ತಮವಾಗಿದೆ, ಅದಕ್ಕೆ ಇವತ್ತು ಪ್ರೈಸ್ ಕೂಡ ಉತ್ತಮವಾಗಿದೆ. ನಾವು ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬೆಳೆದಂಥ ಅಡಿಕೆ ಬೆಳೆಗೆ ಉತ್ತಮವಾದ ಬೆಲೆ ಸಿಗ್ತಾ ಇದೆ. ಆದರೆ ನೀವು ಹೊರಗಡೆಯಿಂದ ಆಮದು ಮಾಡ್ಕೊಳ್ತಕ್ಕಂಥದ್ದು, ಹೊರಗಡೆಯಿಂದ ತರಿಸ್ಕೊಳ್ತಕ್ಕಂಥದ್ದನ್ನ ಕೂಡಲೇ ನಿಲ್ಲಿಸಬೇಕು ಅನ್ನೋ ವಿಚಾರದಲ್ಲಿ ಸರ್ಕಾರ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋ ಮುಖಾಂತರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ.